ಮಾಡಬೇಕು, ಪ್ರ್ಯಾಂಕ್ ಮಾಡಬೇಕು. ಪ್ರ್ಯಾಂಕ್ ಮಾಡಿ ಟ್ರೈ ಮಾಡೋಣ ಅಂತ ಮಾಡೋದು. ಸರಿ ಮಾಡೋಣ. ಎಲ್ಲಿದ್ದಾನೆ, ಎಲ್ಲಿ ಅಂತ ಗೊತ್ತಿಲ್ಲ. ಅದೇ ಇರಬೇಕಲ್ಲ. ಅಲ್ಲ ಇದೆ ನೋಡ, ಮುಕುಂದರಾಯ ಸ್ವಾಮಿ ಟೆಂಪಲ್. ಒಂದು ಬುರ್ಗು ಒಂದು ನಿಪ್ಪಾಟ್ ಕೊಟ್ಬಿಡವ್ರ. ಅಪ್ಪಿ ಎಷ್ಟು ದಿನ ಬೇಕಿದೆ ಇಲ್ಲಿ? ಹಾಂ, ಈಗ ಇಲ್ಲಿ ಎಷ್ಟು ದಿನ ಆಯ್ತು ಬಂದು? ಇಲ್ಲ ಆಯ್ತು, ಚೆನ್ನಾಗಿದೆ. ಎಷ್ಟಾಯ್ತು ಬ್ರೋ? 70 ಸ್ಕ್ಯಾನರ್ 70 ಅಲ್ಲ? 70. ನೀಟಾಯ್ತು ದುಡ್ಡು? ಇಲ್ಲ, ತಂದಿಲ್ಲ. ಯಾಕೆ, ಏನಾಯ್ತು? ದುಡ್ಡಿಲ್ಲ ಅದರಲ್ಲಿ. ಸರಿ ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಕೊಳ್ಳ. ಪರವಾಗಿಲ್ಲ. ಹಾಂ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಕೊಡೋದಾ? ಯಾರಂತಾನೆ ಗೊತ್ತಿಲ್ಲ ನಿಮಗೆ? ಯಾರಂತಾನೆ ಗೊತ್ತಿಲ್ಲ. ಎಷ್ಟೋ ಜನ ಬರ್ತಾರೆ, ದಿನಕ್ಕೆ ಏನಿಲ್ಲ 2 ರಿಂದ 3 ಪ್ಲೇಟ್ ಹೋಗುತ್ತೆ. ಏನೈತೆ ಅದ್ರಲ್ಲಿ? ಇವತ್ತೆಲ್ಲ ನಾಳೆ ಹುಡ್ಕೊಂಬಂದು ಕೊಡ್ತೀರಾ? ಇಲ್ಲೇ ಇರ್ತೀನಿ, ಅಲ್ಲಿ ಎಲ್ಲ ಹೋಗ್ತೀನಿ. ಪಕ್ಕ ಮತ್ತೆ ಹೋಗೋದಾ? ಹೋಗೋಣ, ಪರವಾಗಿಲ್ಲ. ಪಕ್ಕ ಟೈಮ್ ಕೊಡೋದು ಹೋಗ್ರಣ, ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ಕೊಡೋದು. ಟೆಕ್ನಿಕಲ್ ಇಶ್ಯೂ ಇದೆ. ಟೆಕ್ನಿಕಲ್ ಇಶ್ಯೂ. ನನ್ನ ಬ್ಯಾಲೆನ್ಸ್ ಇಲ್ಲ, ಮಾತ್ರ ದುಡ್ಡು ನೋಡ್ಕೊಂಡಿಲ್ಲ ನಾವು. ಬಂದ್ಬಿಟ್ರಿ ಇವಾಗ ತೆಗೆದು ನೆಕ್ಸ್ಟ್ ಟೈಮ್ ಕೊಡೋದು. ಈ ಕಡೆ ಬರ್ತಾರೆ. ಬರಲಿಲ್ಲ ಅಂದರೆ ಬಣ್ಣ 2 ಪ್ಲೇಟಲ್ಲಿ ನೀವೇನು ಬಿಲ್ಡಿಂಗ್ ಕಟ್ಟಲ್ಲ ಅಣ್ಣ. ಅಲ್ಲ, ನಾವು ಹಿಂಗೆ ವ್ಯಾಪಾರ ಮಾಡ್ತಾ ಇರ್ತೀವಿ. 2 ಪ್ಲೇಟ್ ತಿಂದು ಏನಾಗಲ್ಲ. ಏನೋ ಒಂದು ಹತ್ತಿರ್ತಂತೆ 2 ಪ್ಲೇಟ್ ತಿಂತೀರ, ಅದ್ರಾಗ ಏನಿದೆ? ನಮ್ಮ ಸಂಡೇಸ್ ಫಾರ್ ನೇಷನ್ಗೆ ಖರ್ಚು ಮಾಡಿದಷ್ಟಿಲ್ಲ. ಗೊತ್ತಿಲ್ಲಪ್ಪ. ಗೊತ್ತಾಯ್ತು ಯಾರಂತ ನಾನು? ವಿನಯ್ ಅಂತ ಬ್ರೋ. ಹಾಂ, ರೋಲ್ ಚಿಕ್ಕಬಳ್ಳಾಪುರ ಅಂತ. ಮನೋಜ್ ನಂಬರ್ ಕೊಟ್ಟಿದ್ದಾರೆ. ಮನೋಜ್? ಹಾಂ, ಅವಾಗೆ ಫೋನ್ ಮಾಡಿದ್ನಲ್ಲ. ವಿಡಿಯೋ ಮಾಡ್ತೀನಿ ಅಂತ ಬಂದಿದ್ದಲ್ಲ, ಫೋನ್ ಮಾಡಿದ್ದಲ್ಲ, ನಾನೇ ಮಾಡೋದು. ಗೊತ್ತಾಗಿಲ್ಲ. ಇದನ್ನ ಹಾಕ್ತೀನಿ ಬರೋ ನಾನು ವಿಡಿಯೋ. ಏನಾಗಲ್ಲ, ಏನಾಗಲ್ಲ. ಏನಂದರೆ ನ್ಯಾಚುರಲ್ ಆಗಿ ಅಂತ ನಿನ್ನ ರೆಸ್ಪಾನ್ಸ್ ಹೆಂಗಿರ್ತೈತೆ ಅಂತ ನೋಡೋಣ ಅಂತ ಚೆಕ್ ಮಾಡಿದ್ರಿ. ಪರವಾಗಿಲ್ಲ. ಇಲ್ಲ, ದಯವಿಟ್ಟು ಅಪ್ಡೇಟ್. ಯಾಕೆ ಒಬ್ಬರು ಗೊತ್ತಾಗ್ಬಾರ್ದು, ತೋಡ್ಕೊಳ್ತೀವಿ ನಾವು. ಏನಾಗಲ್ಲ, ಹೇಳ್ರಣ್ಣ, ನಿಜ ತೋರ್ಕೊಳ್ಳೋದೇನಿದೆ? ನಾನು ತೋರ್ಕೊಳ್ಳೋದು. ಹಾಂ, ಹಂಗಂತಲ್ಲ. ನೀನೆಷ್ಟು ಇದರಲ್ಲಿ ಗ್ರಾಟಿಟ್ಯೂಡ್ ಇದೆಯಾ ನಿಮಗೆ ಅಂತ ಅಷ್ಟೇ. ಹಾಂ, ಅಷ್ಟೇ. ಬೇರೆಯವ್ರು ತಪ್ಪು ತಿಳ್ಕೊಂತಾರಲ್ಲ, ನಮ್ಮ ನಿಮ್ಮ ಉದ್ದೇಶ ಸರಿಯಾಗಿ ಇರ್ಬೋದು, ಬಟ್ ಇವರು ತೋರಿಸ್ಕೊಳಕ್ಕೆ ಮಾಡ್ತಾ ಇದ್ದಾರೆ, ಹಂಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ದಯವಿಟ್ಟು ಇಷ್ಟು ಇನ್ನೋಸೆನ್ಸ್ ಆಗಿ ಹೆಂಗೆ ಮಾಡ್ತೇವೆ ವ್ಯಾಪಾರ? ಮಾಡಬೇಕಣ್ಣ. ಮಕ್ಕಳಿಗೆ ಹೋಗಿ ಪಾಠ ಮಾಡಿ. ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ದೆ? ನಾನು ವಿಶ್ವೇಶ್ವರಯ್ಯ ಸ್ಕೂಲು, ಗೌರ್ಮೆಂಟ್ ಕಾಲೇಜಿತ್ತು, ಮತ್ತು ಟ್ಯುಟೋರಿಯಲ್ಸ್ ಎಲ್ಲರಿಗೂ ಫ್ರೀಯಾಗೆ ಮಾಡ್ತೀವಿ. ಯಾವ ಕ್ಲಾಸಿಂದ ಯಾವ ಕ್ಲಾಸ್ವರೆಗೂ? PUC ಗಂಟ. 28ನೇ ಫೀಲ್ಡ್ ಅಂದರೆ ಪತ್ರ ಕೆಲಸ, ಪ್ಲಾಂಟೇಶನ್, ಟೀಚಿಂಗ್ ಫೀಲ್ಡ್. ಇಲ್ಲೇ ಅಂತ ಕೊಡೋದು. ಆಮೇಲೆ ಇನ್ನೇನೇನು ಮಾಡ್ತಾಯಿದ್ದೆ? ಸುಮಾರು ಫೀಲ್ಡ್ಗಳು ಅಡ್ಡಾಡ್ಬಿಟ್ಟಿದ್ದೀನಿ. ಬಸ್ಸದು, ಬಸ್ಸಲ್ಲಿ ಏನು ಮಾಡ್ತಿದ್ದೆ? ಟಿಕೆಟ್ ಅಲ್ಲ, ಪ್ರೈವೇಟ್ ಬಸ್ ಅಲ್ಲ? ಒಬ್ಬನೇ ಮಗ ನೀನು? ಅಮ್ಮ ಅಪ್ಪ ಅಲ್ಲ? ಅಪ್ಪ ಇಲ್ಲ. ಹಾಂ, ಅಮ್ಮ ಇಲ್ಲ. ಅಜ್ಜಿ, ಅಮ್ಮ ಇಲ್ಲ. ಒಬ್ಬನೇ ಮಗ ನೀವು ಒಬ್ಬನೇ ನೋಡ್ಕೊತಿದ್ಯಾ? ಇಲ್ಲ, ಅಮ್ಮ ಸಪೋರ್ಟ್ ಮಾಡಿ. ಏನು ಮಾಡಬೇಕು? ಸಂಡೇ ಫೌಂಡೇಶನ್ಸ್ ಅಂತ ಮಾಡ್ತಾ ಇದ್ದೀವಿ. ಈ ಬಡವರು ಎಲ್ಲ ನಾವು ಕಾಲೇಜ್ ಮಕ್ಕಳು ಸೇರಿಕೊಂಡು ಈ ಬಡವ್ರ ಬಗ್ಗರಿಗೆಲ್ಲ ಊಟ ವ್ಯವಸ್ಥೆ ಎಲ್ಲ ಅದು ಸ್ವಲ್ಪ ಪಬ್ಲಿಷ್ ಆದರೆ ಯಾರನ್ನ ಹೆಲ್ಪ್ ಮಾಡೋರಿದ್ರೆ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಅಂಥ ಕಾರ್ಯಗಳು ಯಶಸ್ವಿಯಾಗುತ್ತೆ. ನೀನು ಎಷ್ಟು ಕಷ್ಟ ಬೀಳ್ತಿದ್ಯಾ, ಅದರಲ್ಲೂ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಿದ್ಯಾ? ನಾವು ಮಾಡಬೇಕಣ್ಣ. ನಾವು ಒಂದು ಹಿಂದೂ ಆಗಿ ಇಷ್ಟು ಮಾತ್ರ ನಾವು ಬೆಳೆದಿದ್ದೀವಿ ಅಂದರೆ ಬೇರೆಯವ್ರ ಸಹಾಯದಿಂದ. ಕೊರೋನಾ ಟೈಮಲ್ಲೆಲ್ಲ RSS ಎಲ್ಲ ಕಿಟ್ಟು ಎಲ್ಲ ನಾವು ಮುಂದೆ ಬಂದು ಆ ಟೈಮಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ವಿ. ನಮ್ಮಂತ ಇರೋರಿಗೆ ನಾವು ಹೆಲ್ಪ್ ಮಾಡಿದ್ವಿ.
ನೀನು ಕಷ್ಟ ಬಿದ್ದಿದ್ಯಾ, ಅದಕ್ಕೆ ನೀನು ಬೇರೆಯವ್ರು ಕಷ್ಟ ಬೀಳಬಾರ್ದು ಅಂತ ಹೆಲ್ಪ್ ಮಾಡೋಕೆ ಹೋಗ್ತಾ ಇದೆಯಾ. ನಾವು ದುಡ್ದಿದ್ದೆಲ್ಲ ಅಂತೂ ಕೊಡೋಕ್ಕಾಗಲ್ಲ, ಅದರಲ್ಲಿ ಅದರಲ್ಲಿ 1% 2%. ನಿನ್ನ ಹೆಸರು? ದರ್ಶನ್ ಅಣ್ಣ. ದರ್ಶನ್. ಕಾಲೇಜ್ ಹೋಗ್ತಾ ಇದೆಯಾ? ಹ್ಞೂ ಅಣ್ಣ. ಎಲ್ಲಿ? ಆಗಲ್ಬೇಕು BG. ಏನು ಓದ್ತಾ ಇರೋದು? BS. BSc. 5 ಗಂಟೆಯಿಂದ 10 ಯಾವಾಗ 9:15. ಟೈಮಿಂಗ್ಸ್ 10 ಗಂಟೆ ಇದ್ದೆ. 5 ಗಂಟೆಯಿಂದ 10 ಗಂಟೆವರೆಗೂ ಶನಿವಾರ ಭಾನುವಾರ ಪ್ರತಿದಿನ. ಅಣ್ಣ ಬೇಲ್ಪುರಿ, ನಿಪ್ಪಟ್ಟು ಮಸಾಲ, ಸೇವ್ ಮಸಾಲ, ಕಾಂಗ್ರೆಸ್ ಮಸಾಲ, ದಹಿಪುರಿ, ಮೊಸರು ಬುಂದಿ, ಟೊಮೆಟೊ ಸ್ಲೈಸು, ಮಿಕ್ಸರ್ ಮಸಾಲ, ಬೋಟಿ ಮಸಾಲ, ಬನ್ ಮಸಾಲ, ಬನ್ನು ಗುಲ್ಕನ್ನು, ಹೆಸರುಬೇಳೆ ಮಸಾಲ, ಕಾಂಗ್ರೆಸ್ ಮಸಾಲ, ಸೇವ್ ಮಸಾಲ, ಹೆಸರುಬೇಳೆ ಇದೆ, ಬಟಾಣಿ. ಚೆನ್ನಾಗಿ ಚಿಕ್ಕಬಳ್ಳಾಪುರದ BB ರೋಡ್ ಹತ್ರ ಇರೋ ಈ ಮುಕುಂದರಾಯ ಸ್ವಾಮಿ ಟೆಂಪಲ್ ಜಂಕ್ಷನ್ ಹತ್ರ ಈ 19 ವರ್ಷದ ಹುಡುಗ ಚಾಟ್ ಅಂಗಡಿ ಸ್ಟಾರ್ಟ್ ಮಾಡಿದ್ದಾನೆ. ಡೈಲಿ ಕಾಲೇಜ್ ಮುಗಿಸ್ಕೊಂಡು ಸಂಜೆ 5 ಗಂಟೆಯಿಂದ 10 ಗಂಟೆವರೆಗೂ ಇಲ್ಲೇ ಇರ್ತಾನೆ. ಅವ್ನು ಪಡ್ತಿರೋ ಕಷ್ಟ ನೋಡಿ ಮತ್ತು ಅವ್ನ ಒಳ್ಳೆತನಕ್ಕೆ ನೀವು ಯಾವುದೇ ಥರ ಅವ್ನು ಸಹಾಯ ಮಾಡೋಕೆ ಹೋದ್ರು ಅವ್ನ ಸ್ವಾಭಿಮಾನ ಅದಕ್ಕೆ ಯಾವುದಕ್ಕೂ ಒಪ್ಪೋದಿಲ್ಲ. ಜಸ್ಟ್ ಅವ್ನ ಬಂಡಿಯಲ್ಲಿ ಸಿಗೋ ಎಲ್ಲ ಥರ ಐಟಮ್ಸ್ನು ನಾವು ತಿಂದು ಅವ್ನಿಗೆ ಎಂಕರೇಜ್ ಮಾಡೋದು ಬಿಟ್ಟರೆ ಅವ್ನಿಗೆ ಇನ್ನೂ ಯಾವ ಥರನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಅವ್ನಿಗೆ ಈ ಥರ ಹುಡುಗರು ಬೆಳೆದ್ರೆ ಜೊತೆಗಿನ್ನ 20 ಜನ ಹುಡುಗನ ಬೆಳೆಸ್ತಾನೆ ಗುರು, ಅದಂತೂ ಕಾನ್ಫಿಡೆನ್ಸ್ ಇದೆ ನನಗೆ. ಟೈಮ್ ಚೆಕ್ ಮಾಡಿ ಹಾಗೆ ನಮ್ಮ ದರ್ಶನ್ಗೆ ಬಂದು ತಿಂದು ಸಪೋರ್ಟ್ ಮಾಡಿ.